ಗೈಸ್ ನಾನಿವತ್ತು ಆ್ಯಕ್ಚುಲಿ ನಮ್ಮ ರನ್ನಿಂಗ್ ಇರೋದು ಏನು ಗೊತ್ತಾ ಗೈಸ್, ನಮ್ಮ ಆಫೀಸಿಂದ ರನ್ನಿಂಗ್ ಇದೆ. ಅಂದರೆ ಅದನ್ನು ಅವರೊಂದು ಮ್ಯಾರಥಾನ್ನ ಯಾವಾಗಲೂ ಅರೇಂಜ್ ಮಾಡ್ತಾರೆ. ಸೊ ಇಯರ್ಲಿ ಒನ್ಸ್ ಅದೇನಕ್ಕೆ ಮಾಡ್ತಾರೆ ಅಂತಂದರೆ, ಇವಾಗ ಎಂಪ್ಲಾಯೀಸ್ ಅಂತ ಬಂದರೆ MNCಲಿ ವರ್ಕ್ ಮಾಡೋರು ಬರೀ ವರ್ಕ್ ಅಂತ ಇರ್ತಾರೆ, ಮತ್ತು ಬ್ರೇಕ್ ಇರಲ್ಲ. ಸೊ ಇದೆಲ್ಲದ್ರ ಮಧ್ಯೆ ಅವರ ಫಿಸಿಕಲ್ ಸ್ಟ್ರೆಂತ್ ಮತ್ತು ಅವ್ರೂ ಸ್ವಲ್ಪ ಮೋಟಿವೇಟ್ ಮಾಡೋಣ, ಅವರು ಫಿಸಿಕಲಿ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳಿ ಈ ಥರ ಒಂದು ಮ್ಯಾರಥಾನ್ ಆಗಿರಲಿ ಏನೋ ಒಂದು ಅರೇಂಜ್ ಮಾಡ್ತಾರೆ. ಸೊ ಅದೇ ಥರ ಸೆಪ್ಟೆಂಬರ್ 21 ಬಂದ್ಬಿಟ್ಟು ಮ್ಯಾರಥಾನ್ ರನ್ ಇದೆ. ಎಲ್ಲಿಂದ ಅಂದರೆ ಸ್ಟೇಡಿಯಮ್ಮಿಂದ 5 ಕಿಲೋಮೀಟರ್, ಅದೇ ಥರ 44 ಕಿಲೋಮೀಟರ್ ಕೂಡ ಇದೆ, ಅದೇ ಥರ 21 ಕಿಲೋಮೀಟ್ರ್ ಕೂಡ ಇದೆ. ಸೊ ನಾನು ಅದಕ್ಕೆ ಔಟ್ ಮಾಡಿರೋದು 5 ಕಿಲೋಮೀಟ್ರ್ ರನ್ನಿಗೆ. 5 ಕಿಲೋಮೀಟ್ರೇ ಕಷ್ಟ ಆಗಿದೆ, ಬಿಕಾಸ್ ಯಾವತ್ತೂ ಅಂದರೆ ರನ್ನಿಂಗೆಲ್ಲ ಯಾವತ್ತೂ ಹೋಗಿಲ್ಲ. ಈವನ್ ಗೊತ್ತಿಲ್ಲ, ಫಿಸಿಕಲಿ ನಾವು ಆ್ಯಕ್ಟಿವ್ ಇದ್ರೂ ಸೊ ರನ್ನಿಂಗೆಲ್ಲ ಯಾವತ್ತೂ ಮಾಡಿಲ್ಲ. ಅದೇ ಥರ ಮಾಡೋಣ ಅಂತ ಹೇಳಿ ಇವಾಗ ನಾನು ಹೆಸರು ಕೊಟ್ಟಿದ್ದೀನಿ. ನಾನು ಒಬ್ಬಳೇ ಕೊಟ್ಟಿಲ್ಲ, ನನ್ನ ಜೊತೆ ಇನ್ನು 5 ಗೆಸ್ಟನ್ನು ನಾನು ನಾಮಿನೇಟ್ ಮಾಡಿದ್ದೀನಿ. ಸೊ ಎಲ್ಲರೂ ಸೇರಿ ಸೆಪ್ಟೆಂಬರ್ 21 ಇದೇ ಭಾನುವಾರ ನಮ್ಮ ರನ್ನಿಂಗ್ ಇದೆ, ನಾವು ಹೋಗೋಣ ಅಂತ ಹೇಳಿ ಹೋಗಬೇಕು. ಅದಕ್ಕೂ ಮುಂಚೆ ಒಂದು ಟ್ರಯಲ್ ರನ್ ಮಾಡೋಣ ಅಂಥೇಳಿ ನಾನು ಇವತ್ತು ಹೊರಟಿದ್ದೀನಿ. ನನ್ನ ಜೊತೆ ಇನ್ನೂ 3 idiots ಜಾಯ್ನ್ ಆಗ್ತಾರೆ. ಸೊ ಅವರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಬ್ಬರಿಗೆ ಕಾಲು ಸರಿ ಇಲ್ಲ, ಇನ್ನೊಬ್ಬರು ಓಡಿದ್ರೆ ವಾಪಸ್ಸೇ ಬರಲ್ಲ, ಆ ಥರದವ್ರು ಇದ್ದಾರೆ ನನ್ನ ಜೊತೆ. ಇನ್ನೊಬ್ಬರು ಓಡ್ತಾನೇ ಇರ್ತಾರೆ. ನಾನೊಬ್ಬಳೇ ಪರ್ಫೆಕ್ಟ್ ಅನಿಸುತ್ತೆ ಅವರೆಲ್ಲರ ಮಧ್ಯ. ಸೊ ನೋಡೋಣ ಅವರೆಲ್ಲರೂ ನನ್ನ ಜೊತೆ ಹೇಗೆ ರನ್ ಮಾಡ್ತಾರೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಓಕೆನಾ? ಫುಲ್ ವಿಡಿಯೋ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ನಾನು ಈ ಶೂಸ್ನ ಡಿಕ್ಯಾಥ್ಲಾನಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ತೊಗೊಂಡಿದ್ದು, ಪಾಪ ಹಳೇದಾಗ್ಬಿಟ್ಟಿದೆ. ಆವಾಗ ಸೈಕ್ಲಿಂಗ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಸೊ ಇದನ್ನೇ ಯೂಸ್ ಮಾಡೋಣ, ಇದನ್ನು ತೊಳೆದು ಸ್ವಲ್ಪ ನೀಟಾಗಿ ಸ್ವಲ್ಪನಾದರೂ ನೀಟಾಗಿ ಕಾಣಿಸೋಂಗೆ ಇಟ್ಕೊಂಡಿದ್ದೀನಿ. ಸೊ ಅದನ್ನು ತೊಗೊಂಡೋಗೋಣ ರನ್ನಿಂಗಿಗೆ. ಇವಾಗ ಇದರಲ್ಲೇ ಹೋಗೋಣ, ಬಿಕಾಸ್ ಪ್ರಾಕ್ಟೀಸಿಗೆ ಕೂಡ ಇದೆ ನನ್ನ ಹತ್ರ ಇರೋದು. ಆಮೇಲೆ ಒಂದು ನೀರು ಬಾಟಲ್, ಆಮೇಲೆ ಒಂದು ಜಾಕೆಟ್ ಇದೆ. ಸೊ ಇದು ಕೂಡ ಡಿಕ್ಯಾಥ್ಲಾನ್ ಬ್ಯಾಗ್ ನನ್ನ ಎಮರ್ಜೆನ್ಸಿ ಕಿಟ್ ಇತ್ತು ಗೈಸ್. ನನ್ನ ಎಷ್ಟೋ ವೀಡಿಯೋಸಲ್ಲಿ ಪಾಪ ಇದಿದೆ. ಸೊ ಇದೆಲ್ಲನೂ ತೊಗೊಂಡು ಇವಾಗ ನೋಡಿ, ನನ್ನ ಬೈಕ್ ಕಾಯ್ತಾ ಇದೆ. ಇದಕ್ಕೆ ಎಷ್ಟು ವರ್ಷ ಆಗುತ್ತಾ ಪಾಪ? 10 ವರ್ಷ, 2015ರಲ್ಲಿ ತೊಗೊಂಡಿತ್ತು. ಸೊ ಗೈಸ್, ನಾನು ಹೋಗ್ತಾ ಇದ್ದೀನಿ ಇವಾಗ ಬೈಕಲ್ಲಿ. ಆ್ಯಕ್ಚುಲಿ ನಾವು ಎಲ್ಲಾದರೂ ಒಂದು ಸ್ಟೇಡಿಯಮ್ಗೆ ಹೋಗೋಣ ಅಂದ್ಕೊಂಡು, ಬಟ್ ಪಕ್ಕದಲ್ಲೇ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಪಕ್ಕದಲ್ಲೇ ಹೋದ್ವಿ. ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ರೆಕಾರ್ಡ್ ಮಾಡಿದ್ದೆ, ಬಟ್ ಅದು ಮೈಕ್ ಆನೇ ಆಗಿರಲಿಲ್ಲ. ಸೊ ಹಾಗಾಗಿ ರೆಕಾರ್ಡೇ ಆಗಿಲ್ಲ. ನಾನು ಮಾತಾಡಿದ್ದೀನಿ. ಗೈಸ್, ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಹೇಳಿ, ಚೇಂಜಸ್ ಇದ್ದರೆ ಹೇಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ನನಗೆ ಹೊಡ್ಬಿಟ್ಟಿರಾ ಇಲ್ಲೇನೆ? ಅದು ಚೆನ್ನಾಗಿದೆ ರೀ ಒಳಗೆ. ಸೊ ಗೈಸ್, ನಾನು ಹೇಳಿದೆ ಅಲ್ಲ 2 idiots ಅಂತೇಳಿ, ಅವರು ಬಂದಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬಟ್ ಫುಲ್ ಕತ್ಲಾಗ್ಬಿಟ್ಟಿದೆ, ನಿಮ್ಗೇನು ಕಾಣಿಸಲ್ಲ ಅನ್ಸುತ್ತೆ. ನಾವೆಷ್ಟು ಶ್ರಮ ಪಡ್ತಿದ್ದೀವಿ ನೋಡಿ ಇಂಥ ಕತ್ಲಲ್ಲೂ. ಓಕೆ, ನನ್ನ ಜೊತೆನೆ ಸ್ಟೇ ಟ್ಯೂನ್ಡ್ ಗೈಸ್. ನಾನು ಹೇಳಿದ್ದು ಇವ್ರಿಗೇನೆ ಕಾಲಿಲ್ಲ ಅಂತ ಹೇಳಿ. ಆಯ್ತಾ ನಿಮ್ಮ ಮ್ಯಾಪು? ಏನ್ರಿ ಮಾಡ್ತಿದ್ದೀರ? ಸ್ಟಾರ್ಟಾ? ಇನ್ನೊಂದೇನು ಗೊತ್ತಾ, 44 ಕಿಲೋಮೀಟರ್ ಇತ್ತು, ಅದಕ್ಕೆ ಕೊಡ್ಬೇಕಿತ್ತು. ಅದಕ್ಕೆ ಮಾಡಿದ್ರೆ 3 ಗಂಟೆ ಬೆಳಗ್ಗೆ. 44 ಕಿಲೋಮೀಟರ್ ನಾವು ರನ್ ಮಾಡ್ಬೋದು. ನಾದಿದ್ದೆಲ್ಲ 2 ಕಿಲೋಮೀಟರ್ ಓಡ್ಬಿಡೋಣ ಅಟ್ಲೀಸ್ಟ್. ಎಷ್ಟು? 700 ಮೀಟರ್ಸ್ ನೋಡಿ, 0.72 ಕಿಲೋಮೀಟರ್. ಓ ಶಿಟ್ ಗೈಸ್, ನಾವು ಓಡಿರೋದು ಬರೀ 700 ಮೀಟರ್ಸ್ ಅಷ್ಟೇನೆ. ಬಟ್ ನಾನಂತೂ ಓಡೇ ಇಲ್ಲ ನೀಟಾಗಿ, ಸಕ್ಕ ಸುಸ್ತಾಗ್ತಿದೆ. ಸೊ 5 ಕಿಲೋಮೀಟರ್ ಹೆಂಗ್ ಓಡ್ತಿದೆ ಗೊತ್ತಿಲ್ಲ. ಹೌದಾ? ಮತ್ತೆ ಬಾಯಲ್ಲಿ ಇದ್ ಮಾಡ್ಬಾರ್ದು ಅಂತ ಹೇಳ್ತಾರೆ.
There are 6 different types of breathing. ಗೈಸ್ ನಂಗಂತೂ ಆಗ್ತಾನೆ ಇಲ್ಲ, ಸಕ್ಕ ಸುಸ್ತಾಗ್ತಿದೆ. ಆದರೆ ನಮ್ಮ ಬಾಯ್ಸ್ ಓಡ್ತಿದ್ದಾರೆ. ಈಗ ಬರ್ತೀನಿ ನೋಡಿ, ಕಮ್ ಬ್ಯಾಕ್. ಸಕ್ಕ ಸುಸ್ತಾಗೋಯ್ತು, ನನ್ನ ರೇಗಿಸ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೆ ಅವರೇ ಓಡಲ್ಲ ಅಂತೇಳಿ, ಬಟ್ ನಾನೇ ಓಡ್ತಾ ಇಲ್ಲ. ನೀವು ಅವಾಗಿಂದ ಬಿಡುತ್ತೆ, ನಾವು ಓಡ್ಕೊಂಡ್ ಬಂದು ನಾವು ಓಡ್ತಾ ಇದೀವಿ, ಇವ್ನ ಕೂತ್ಬಿಟ್ಟಿದ್ದಾನೆ ಅಂತ ಹೇಳಿರ್ಬೋದು. ಐಡಿಯಾ ಮಾಡಿಲ್ಲ ಗೈಸ್, ನಾವೆಲ್ಲ ಓಡ್ಕೊಂಡ್ ಬಂದ್ರೆ ಇವ್ರೇನು ಮಾಡೇ ಇಲ್ಲ. ನೋಡಿ, ನಾನು ಬೆವರಿದ್ದೀನಿ. ನಿಮ್ ತಲೆ ಎಲ್ಲ ಹಂಗ್ ಬೆವರಿದ್ಯಾ? ಎಣ್ಣೆ ತಾನೇ? ಎಲ್ಲಿದೆ ಗಾಡಿ? ಅಲ್ಲೇ ಹೋಗ್ಬೇಕು ನಾವು. ಸಾಕ್ ಬನ್ರಿ, ಇವತ್ತಿಗೆ ಸಾಕು. ನೋಡಿ ನಮ್ಮ ಅಕ್ಕ ಹೆಂಗ್ ಹೇಳ್ತಿದ್ದಾರೆ. 10 minutes ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೀವಿ? 1.5 ಶಿಟ್, ನಾವು ಹೋಗಿರೋದು ಅಷ್ಟೇನಾ? ನಾವು ನೀವು ಗೈಸ್, ನಾವು ರನ್ನಿಂಗ್ ಅಂತ ಮಾಡ್ಲಿಲ್ಲ, ಸೊ ಗೋಲ್ಗಪ್ಪ ತಿನ್ನಕ್ ಬಂದಿದೀವಿ. ಆ ಕಡೆ ಎಲ್ಲಿ ಚೂರು ಅದೇ ಸ್ಟೋರೇಜ್ ಇಲ್ಲ. ಯಾವಾಗ ಲಾಸ್ಟ್ ಡೇಟ್ ಇರೋದಿದ್ರದ್ದು? ಒಂದ್ ಸಾಕಾ? ಸಾಕು, ಕಾಲಿಟ್ಟು ಸಾಕ್ರಿ, ಅಷ್ಟು ಹಾಕಲ್ಲ. ದೈಪುರಿ ಮಾಡೋರ್ಗೆ ಬೇಡ, ಆಯ್ತು ತಿಂತೀನಿ ನಾನು. ಅದಕ್ಕೊಂದು ಯಾವ್ದು ಅಕ್ಷಯ ಕಲ್ಪ ಒಳ್ಳೇದು, ಫಾರ್ಮ್ ಹೋಗಿ ಅಂತಲ್ಲ. ಅಕ್ಷಯ ಕಲ್ಪ ಯಾವ್ದಂದ್ರೆ ಯಾವುದು? ಹೌದಾ? ಆರ್ಗ್ಯಾನಿಕ್. ಗೈಸ್, ಇಲ್ಲೊಂದಿದೆ ನೋಡಿ, ಅಕ್ಷಯ ಕಲ್ಪ ಆರ್ಗ್ಯಾನಿಕ್. ಇದನ್ನ 1 month ಇಡ್ಬೋದಾ? 10 September to 24 September. 1 month ಮೇಲೆ ಇಡ್ಬೋದು ರೀ ಇದನ್ನ. ಓಯ್, 1 month ಮೇಲೆ ಇಡ್ಬೋದು ಇದನ್ನ. ಓ ಸೂಪರ್. ಸೊ ಗೈಸ್, ಇವಾಗ ಶಾಪಿಂಗ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡೋದು. ಅಲ್ಲ, ಇದು ಹಾಕಿ ಇದ್ರೊಳಗೆ. ಹಿಂಗಂತೂ ಮಾಡಿಲ್ಲ, ಸೊ ತಿಂತಾ ಇದ್ದೀವಿ ಚೆನ್ನಾಗಿ. ಬನ್ನಿ ಇಲ್ಲಿ ಕುತ್ಕೊಳ್ಳೋಣ. ಇಲ್ಲ ಬನ್ನಿ, ನಾ ಹಾಗೆ ಮಾಡ್ತೀನಿ. ಅವ್ರೇನ್ ಮಾಡ್ತಿದ್ದಾರೆ? ಕದಿತಾ ಇದಾರ ಸ್ವಪ್ನ? ಹೌದಲ್ಲ ಪಾಪ? ಪಾಪ ಇವಾಗ ಬರುತ್ತೆ, ಅಯ್ಯೋ ಪಾಪ ಅಂತ. ನಮ್ ಕಡೆಯಲ್ಲೇ ಹಾಕೋದಾಗಿದೆ. ಚೆನ್ನಾಗಿದೆಯಾ? ನಾನು ಸ್ವಲ್ಪ ಕೊಡ್ತಾ ಇದೀನಿ ಕಂಟೆಂಟ್. ಏನ್ ಗೊತ್ತಾ, 20 minutes ವಿಡಿಯೋ ಆದ್ರೆ ಸಾಕು. ಓಡಿರೋದು 5 ನಿಮಿಷನೂ ಇಲ್ಲ. ಏನ್ರಿ ನಿಮ್ ಸ್ಟಾರ್ಟ್ಸ್ ತೋರಿಸಿ, ನಿಮ್ ಚಾನಲ್ ಫಸ್ಟ್ ಎಷ್ಟು ಮಂತ್ಲಿ ವ್ಯೂಸ್ ಬರ್ತಾ ಇದೆ ಅಂತ ಕಡಿಮೆನೇ ಇದೆ. ಒಂದು ಎಡಿಟರ್ ನೆಲ್ಲ ಹೈರ್ ಮಾಡ್ಕೊಳ್ರಿ. 500 ರೂಪಾಯಿ ಒಂದು ವಿಡಿಯೋ ಕೇಳ್ತಾರೆ ಅಷ್ಟೇನಾ? ಚೆನ್ನಾಗಿ ಹಾಕೊಡ್ತಾರೆ, ಚಿಕ್ಕ ಎಡಿಟರ್ಸ್ ಇರ್ತಾರೆ. ನಂಗೆ ಪರಿಚಯ ಮಾಡ್ಕೊಂಡು ನೋಡೋಣ. ನೀವು ಯಾರು ಎಡಿಟ್ ಮಾಡ್ಕೊಡ್ತೀರಿ? ನಾನು ಕೊಡಬೇಡಿ, ಡೌನ್ ಆಗ್ಬಿಡುತ್ತೆ ವ್ಯೂಸ್. ಹಾಕಿ ಕಾಡಿನಲ್ಲಿ ದಹಿಪುರಿ ಸಿಗುತ್ತದೆ. ಸೊ ಗೈಸ್, ಏನಂದ್ರೆ ನಮ್ಮ 3 ಜನರಲ್ಲಿ ನಾನು ಸ್ವಲ್ಪ ಓಡ್ದೆ, ಬಟ್ ಇವರಿಬ್ರಿಗೆ ಅಷ್ಟ ಆಗ್ಲಿಲ್ಲ, ಸುಸ್ತಾಯ್ತು ಪಾಪ. ಅದಕ್ಕೆ ಊಟ ಕೊಡ್ಸ್ತಾ ಇದಾರೆ ನಮಗೆ. ತುಂಬಾ ಟಯರ್ಡ್ ಆಗಿದ್ದಾರೆ ಪಾಪ. ನಮ್ಮ ಪಾಲಿನ ದೇವ್ರು ಇವರು. ಯಾರು ಓಡಿರ್ತಾರೆ? ಈ ಫೇಸ್ ನೋಡಿ, ಈ ಫೇಸ್ ನೋಡಿ. ಏನಿದೆ? ಹೇಗಿತ್ತು ಪ್ರಾಕ್ಟೀಸ್ ರನ್?
ಪ್ರಾಕ್ಟೀಸ್ ಇವತ್ತು ಅಷ್ಟು ಓಡಿಲ್ಲ, ಬಟ್ ಟುಮಾರೋ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಅನ್ಸ್ಕೊಂತೀವಿ. ಮೋರ್ ಓವರ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು, ಸ್ಟ್ರೆಚಸ್ ಮಾಡಬೇಕು. ನಿಪ್ಪಟ್ ಮಸಾಲ ಬಂದಿದೆ ಗಾಯ್ಸ್. ನಾವು ಓಡಿರೋದು ಬನ್ರಿ, 1/2 ಕಿಲೋಮೀಟರ್ ಇಲ್ಲ, ಅದು ತಿಂತಿರೋದು ಇವ್ರು ನೋಡು ಒಂದೇ ಒಂದ್ ಸ್ಪೂನ್ ತಗೋ ಬರ್ತಾರೆ, ತಾನೊಬ್ರೇ ತಿನ್ನಕ್ಕೆ. ನೀವು ನಿಪ್ಪಟ್ ಮಸಾಲ ತಿಂದಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ಗಾಯ್ಸ್. ನಂಗೊಂದ್ ಸ್ಪೂನ್ ತಗೋ ಬರ್ರಿ. ಹೆಂಗಿತ್ತು ವಿಪ್ರೋ ರನ್, ಪ್ರಾಕ್ಟೀಸ್ ರನ್? ಪ್ರಾಕ್ಟೀಸ್ ಬಹಳ ಚೆನ್ನಾಗಿತ್ತು. ಫುಲ್ ಪ್ರಿಪೇರ್ ಆಗಿದ್ದೀವಿ ನಾವು. ಸ್ನಾಕ್ಸ್ ಕೌಂಟ್ರು, ತಿಂಡಿ ಕೌಂಟ್ರಿಗೆ ಅಡ್ರೆಸ್ ಮಾತ್ರ ಗೊತ್ತಾಗ್ಬೇಕು. ರನ್ನಿಂಗ್ ಟ್ರ್ಯಾಕ್ ಎಲ್ಲಿದ್ರು ನಮ್ಗೆ ಪ್ರಾಬ್ಲಮ್ ಇಲ್ಲ. ಹೌದು ಗೈಸ್, ತಿಂಡಿ ಮಾತ್ರ ನಮಗೆ ಚೆನ್ನಾಗಿ ಸಿಗ್ಬೇಕು, ಬಿಕಾಸ್ ನಾವೆಲ್ಲ ತುಂಬಾ ಹೆವಿ ರನ್ನರ್ಸ್, ಸೊ ಕಷ್ಟ ಆಗುತ್ತೆ. ಒಬ್ಬೊಬ್ರು 70 kg ಇದ್ರಿ, ಹೆವಿ ರನ್ನರ್. ಅಲ್ಲ, ನಾವು ಓಡಿರೋದು 1/2 ಕಿಲೋಮೀಟರ್ ಇಲ್ಲ, ಅದು ತಿಂತಿರೋದು ಕೆಜಿ ಕಟ್ಲೆ ತಿಂತಿದ್ದೀವಿ. ನಾನ್ ತಿಂದಿಲ್ಲ ಗೈಸ್, ನಾನ್ ತುಂಬಾ ಡಯಟ್ ಅಲ್ಲಿ ಇದೀನಿ. ಮೇಡಮ್ ಆಫ್ ಕ್ಯಾಮ್ರಾದಲ್ಲಿ ಮಾತ್ರ ತಿನ್ನೋದು, ಕ್ಯಾಮ್ರಾ ಆನ್ ಆಗಿರುವಾಗ ಸ್ಪೂನ್. ಏನ್ರಿ ಇದು? ನಿಪ್ಪಟ್ ಮಸಾಲ ತಗೊಂಡೇ ಇಲ್ಲ ಗೈಸ್. ಏನ್ ಗೊತ್ತಾ, ನಮ್ಮ ಮ್ಯಾರಥಾನ್ ರನ್ ಅಲ್ಲಿ ತಿಂಡಿ ಕೊಡ್ತಾರೆ ಬೆಳಗ್ಗೆ, ಬಟ್ ನಮ್ ರನ್ನಿಂಗ್ ಇರೋದು 8 ಗಂಟೆಗೆ. ಸೊ ನಾವು ಬೇಗ ಹೋಗ್ತೀವಿ, ಬೇಗ ಹೋಗಿ ಬೇಗ ನಮ್ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತಲ್ಲ, ಸೆಪ್ಟೆಂಬರ್ 21ಗೆ. ಸೊ ಹೇಗಿತ್ತು ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಓಕೆನಾ? ಬೈ ಬೈ, ಹ್ಯಾವ್ ಅ ನೈಸ್ ಡೇ. ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವರಿಬ್ರು ಅಲ್ಲ, ಇನ್ನ 3 ಜನ ಬರ್ತಾರೆ ರನ್ ಡೇ. ಗೊತ್ತಿಲ್ಲ ಇವ್ರನ್ನೇ ಹಿಂಗಿದ್ದಾರೆ. 6 ಜನ ಬರ್ತಾರೆ, ನಮ್ ತರ ಯಾರು ಓಡಲ್ಲ. ಅಲ್ಲಲ್ಲ, ಇವ್ರಿಬ್ರೆ ಹೆಂಗ್ ಓಡ್ತಾ ಇದಾರೆ, ಇನ್ನ ಅವ್ರು 3 ಜನ ಹೆಂಗ್ ಓಡ್ತಾರೋ ನಂಗೆ ಗೊತ್ತಿಲ್ಲ. ಸೊ ನೋಡೋಣ. ಟ್ರೋಫಿ ಗೈಸ್, ಮೆಡಲ್ ಕೊಡ್ತಾರೆ, ಮೆಡಲ್ ಜೊತೆ ಮೀಟ್ ಆಗೋಣ. ಹೌದಲ್ಲ, ಮೆಡಲ್ ಕೊಡ್ತಾರೆ, ಕರೆಕ್ಟ್, ನಿಮ್ ಹೆಸರು ಜೊತೆ. ಮತ್ತೆ ಟೀ ಶರ್ಟ್ ಕೊಡ್ತಾ ಇದಾರೆ. ನಾನು ಪೇ ಮಾಡಿದೀನಿ, ಇವ್ರು ಯಾರು ಪೇ ಮಾಡಿಲ್ಲ. ಪುಕ್ಸಟೆ ಬರ್ತಾ ಇದಾರೆ. ಅಲ್ಲ ಗೈಸ್, ಸುಳ್ಳು. ಏಯ್ ಸುಳ್ಳ, ಏನ್ ಪೇ ಮಾಡಿದೀರಾ? ಹೌದು, 1000 ರೂಪಾಯಿ ಟಿಕೆಟ್ ಅಂತ ಇವ್ರ ಅಕೌಂಟ್ ಇಂದ ಪೇ ಮಾಡಿದೀವಿ ಗೈಸ್. 1000 ರೂಪಾಯಿ ಅಂತ ಎಲ್ಲಾರ ಹತ್ರ ಕಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಟಿಕೆಟ್ 500 ರೂಪಾಯಿ. ಮ್ಯಾರಥಾನ್ ಡೇ ಹೋಗಿ ಕಂಡಿಡಿಬೇಕು ಗೈಸ್. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬೇಕು, ನಿಜವಾಗ್ಲೂ ಇವ್ರು ಕಾಸು ಕೊಟ್ಟಿದಾರ ಇಲ್ವಾ. ನನ್ ಸ್ಯಾಲ್ರಿಲಿ ದುಡ್ಡು ಕಟ್ಟಾಗಿದೆ ಈ ಮಂತ್ ಅಲ್ಲಿ. ಯಾಕಂತ ನೋಡಿದ್ರೆ ಅವಾಗ ಗೊತ್ತಾಯ್ತು ಮ್ಯಾರಥಾನ್ ರನ್ಗೆ ಅಂತ ಹೇಳಿದ. ಇದೇ ತರ ದಹಿ ಪುರಿ ತಿಂದಿರ್ತೀರಾ, ಬಂದ್ಬಿಟ್ಟಿದ್ದೀರಾ ಅಂತ ಸ್ಯಾಲ್ರಿ ಎಲ್ಲ ಹಿಡಿದಿದ್ದಾರೆ. ಸೊ ಕೈ ನೋವ್ತಿದೆ ಗೈಸ್, ಕ್ಯಾಂಟೀನ್ ಅಲ್ಲಿ ತಿಂದಿರ್ತೀರಾ, ಅದಕ್ಕೆ ಕಟ್ ಸಾಕು, ಬಾಯ್ ಗೈಸ್. ಟ್ರೈಪಾಡ್ ಇಸ್ಕೋಬೇಕು, ಪ್ಲೀಸ್ ಡೊನೇಟ್ ಮಾಡಿ. ಕೆಳಗೆ UPI ID ಹಾಕ್ತೀವಿ. ಕೈ ನೋವು ಕ್ಯಾಮ್ರಾ ಇಟ್ಕೊಂಡು ನಿಜ ಪ್ಲೀಸ್ ಡೊನೇಟ್ ಮಾಡಿ. ಹ್ಮ್, ಕೆಳಗೆ UPI ID ಕೊಡ್ತೀವಿ. ನನಗೆ ಬೇಡ, ನನ್ಗೆ ಭಿಕ್ಷೆ ಬೇಡ. ನನ್ನ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಭಿಕ್ಷೆ ಅಂತಿದ್ದಾರೆ ಗೈಸ್, ನಿಮ್ಗೆ ರೆಸ್ಪೆಕ್ಟ್ ಇಲ್ಲ ಗೈಸ್ ಇವರಿಂದ. ಸೊ ನಂಗೆ ದುಡ್ಡು ಬರಂಗೆ ಮಾಡಿ. ಸೂಪರ್ ಚಾಟ್ ಮಾಡಿ, ಗೂಗಲ್ ಪೇ, ಪೇಟಿಎಂ ಪೇ, ಅದೆಲ್ಲ ಬೇಡ. ಕೆಳಗೆ ನಾನು ದುಡಿತಾ ಇದ್ದೀನಿ, ಸಾಕ್ ನನ್ಗೆ, ನಂದು ದುಡಿಮೆ ಇದೆ. ಬಟ್ ಸ್ವಲ್ಪ ಜಾಸ್ತಿ ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಡಿ. ವ್ಯೂಸ್ ಚೆನ್ನಾಗಿ ಬಂದ್ರೆ ನಾನು ನಿಮ್ದೇ ಏನ ಟ್ರೈಪಾಡ್ ತಗೊಂತೀನಿ, ಒಳ್ಳೆ ಮೈಕ್ ತಗೊಂತೀನಿ, ಇಂಥವ್ರಿಗೆಲ್ಲ ಸ್ವಲ್ಪ ಸಹಾಯ ಮಾಡ್ತೀನಿ. ನಮ್ಮ ರನ್ನಿಂಗ್ ಆಯ್ತು. ಬಟ್ ರನ್ನಿಂಗ್ ಏನಂತಂದ್ರೆ 5 ಕಿಲೋಮೀಟರ್ ಇದೆ, 500 ಮೀಟ್ರ್ ಓಡಕ್ಕಾಗಿ 500 ಅಲ್ಲ 2 ಕಿಲೋಮೀಟರ್ಸ್ ಓಡಿರ್ಬೋದು ಅಷ್ಟೇ. ಆಗಲಿಲ್ಲ ಇವತ್ತು. ಸೆಪ್ಟೆಂಬರ್ 21ಗೆ ಇರೋದು. ಸೊ ಗೊತ್ತಿಲ್ಲ ಅವತ್ತು ಹೇಗೆ ಓಡ್ತೀವಿ ಅಂತ ಹೇಳಿ, ನೋಡೋಣ. ಸೊ ಗೈಸ್, ರನ್ನಿಂಗ್ ಆಯಿತು ಇವತ್ತು, ಬಟ್ ಅಷ್ಟೇನು ಒಳ್ಳೆಯ ರಿಸಲ್ಟ್ ಇಲ್ಲ. ಬಟ್ ಓಕೆ, ಇನ್ನು ಸೆಪ್ಟೆಂಬರ್ 21 ತನಕ ನಮಗಿನ್ನ ಟೈಮ್ ಇದೆ. ಸೊ ಅದಾದಮೇಲೆ ನೋಡೋಣ ಹೇಗೆ ಓಡ್ತೀವಿ ಅಂತ ಹೇಳಿ. ಓಕೆ ಓಡಿದ್ದೀವಿ ಇವತ್ತು. ಆರಲ್ಲಿ ಯಾರಿದು? ಯಾರ್ದು ಬಟ್ಟೆ ಮಗ್ನೆ? ಅತ್ತೆದಾ? ನಮ್ದ ಅದು? ಇಲ್ಲಿ ಹಾಯ್ ಮಾಡು. ಹಾಯ್ ಬಾಡ ಇಲ್ಲಿ ಬಾಯಿಲ್ಲ, ಒಂದು ನಿಮಿಷ ಮತ್ತೆ ಬಾಯಿಲಿ ಹಾಕ್ತೀನಿ ಬಾ. ಇವ್ ನೋಡಿ ಪಾಪ ನನ್ನ ಬಟ್ಟೆ ಎಲ್ಲ ಕಂಡಿಡಿತಾಳೆ ಹೆಂಗೆ. ಯಾವ್ದು ಮಗ್ನೆ? ಅತ್ತೆದಾ? ನೀನು ಗುದ್ಗರ್ಲಲ್ಲ ನೀನು ಸುಂದ್ರಿ. ಬಾಯ್. ಹಾಯ್ ಮೇಡಮ್. ಹಾಯ್. ಯಾರು ಹೊಡೆದ್ರು ಮಗ್ನೆ? ಯಾರು ಬೈದ್ರು? ಏನೇ ಮಾಡಿದ್ರೆ ನಾನೇ ಮಾಡದ? ನಿಂಗೆ ಏನೇ ಮಾಡಿದ್ರು ನಾನೇ ಮಾಡದ, ಬೇರೆ ಯಾರು ಮಾಡಲ್ಲ. ಹಾಯ್ ಮಾಡು. ಹಾಯ್ ಎಲ್ಲಿ ಹೊರಟೆ?
ಎಲ್ಲಿ ಹೊರಟೆ? ಎಲ್ಲಿ ಹೊರಟೆ ಕಳ್ಳ? ಹೋಗೋಣ ಬಾ 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 ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಟ್ಬೇಡಲೇ, ಇಡಲ್ಲಿ ಇಡು. ಯಾರು ಹೊಡೆದ್ರು? ಅತ್ತೆ. ಇವಳಿಗೆ ನಾನು ಏನೇ ಮಾಡ್ರು ನಾನೇನೆ. ಸೊ ಗೈಸ್ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ರೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೆಪ್ಟೆಂಬರ್ 21ಗೆ ನೀವು ಮ್ಯಾರಥಾನ್ಗೆ ಬರ್ಬೋದು ರಿಜಿಸ್ಟರ್ ಮಾಡಿಕೊಂಡ್ರೆ. ಬ್ಯಾಂಗ್ಳೂರಲ್ಲಿ ಇದೆ. 5 ಕಿಲೋಮೀಟರ್, 8 ಕಿಲೋಮೀಟರ್, 22 ಕಿಲೋಮೀಟರ್, 44 ಕಿಲೋಮೀಟರ್ ಇದೆ. ಸೊ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಇದ್ದರೆ ಬನ್ನಿ, ಎಲ್ಲರೂ ಅಲ್ಲಿ ಮೀಟ್ ಆಗೋಣ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಸೊ ಇಷ್ಟ ಗೈಸ್. ಏನಂದರೆ ನಾನು ಓಡಲೇ ಇಲ್ಲ, ಬಟ್ ಅವರೆಲ್ಲ ಚೆನ್ನಾಗಿ ಓಡಿದ್ರು. ಅಂದರೆ ಅವ್ರಿಗೆ ನಾನು ಸ್ವಲ್ಪ ಸೋಮಾರಿ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ, ಜಿಮ್ ಎಲ್ಲ ಹೋಗ್ತಾ ಇಲ್ಲ ಹಾಗಾಗಿ. ಸೊ ಅವರೆಲ್ಲ ಜಿಮ್ಗೆಲ್ಲ ಹೋಗ್ತಾ ಇದ್ದಾರೆ. ಫಿಸಿಕಲಿ ಫಿಟ್ ಇದ್ದೀನಿ, ಅದೇನು ತೊಂದರೆ ಇಲ್ಲ, ಬಟ್ ಓಡಿಲ್ಲ. ಸೊ ನಾಳೆಯಿಂದ ಮತ್ತೆ ಹೋಗ್ತೀನಿ, ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ. ಸೊ 21st ನಾನು ಓಡ್ತೀನಿ ಅಂತ ಅನಿಸುತ್ತೆ. ನೋಡೋಣ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಬಾಯ್. ಹ್ಯಾವ್ ಅ ನೈಸ್ ಡೇ. ಹಾಯ್ ಹಾಯ್ ಹೇಳು ಮಗನೆ. ಬಾಯ್ 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 ಹೇಳು.